ಇನ್ನ ಈ ರೀತಿಯ ಗಲಾಟೆ ಗೊಂದಲಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇನ್ನಷ್ಟು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ನಾನು ನಡ್ಕೋಬೇಕು, ಡಿಕೆ ಶಿವಕುಮಾರ್ ನಡ್ಕೋಬೇಕು, ಎಲ್ಲರೂ ನಡ್ಕೋಬೇಕು. ಹೈಕಮಾಂಡ್ನ ಮಾತಿಗೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅನ್ನೋದನ್ನ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ನಾನು ನಡೆದುಕೊಳ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು. ಡಿಕೆ ಶಿವಕುಮಾರ್ ಕೂಡ ಇದನ್ನೇ ಅನುಸರಿಸಬೇಕು. ಹೈಕಮಾಂಡ್ ಮಾತು ಇಬ್ಬರಿಗೂ ಕೂಡ ಅನ್ವಯಿಸುತ್ತೆ ಅಂತ ಪವರ್ ಫೈಟ್ಗೆ ಹೈಕಮಾಂಡ್ನತ್ತ ಕೈ ತೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಹುಲ್ ನಿರ್ಧಾರಕ್ಕೆ ಬದ್ಧ ಅಂತ ಸಂದೇಶ ರವಾನೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಅಂತ ಹೇಳಿದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದರಂತ ಮಾಡ್ತಾರೆ. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಂತೆ ನಮ್ಮಲ್ಲಿ ಹೈಕಮಾಂಡ್ ಇದೆ. ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಬಿಜೆಪಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕುರ್ಚಿಗಿರೋದು 4 ಕಾಲು. ಆ 4 ಕಾಲನ್ನ ಒಬ್ಬೊಬ್ಬರು ಕಿತ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ 1 ಕಾಲಿದೆ, ಡಿಕೆ ಶಿವಕುಮಾರ್ ಅವರ ಹತ್ರ 1 ಕಾಲಿದೆ, ಪರಮೇಶ್ವರ್ ಹತ್ರ 1 ಕಾಲಿದೆ, ಸತೀಶ್ ಜಾರಕಿಹೊಳಿ ಹತ್ರ 1 ಕಾಲಿದೆ. 4 ಕಾಲನ್ನ ಒಬ್ಬೊಬ್ಬರು ಎಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಕುರ್ಚಿ ಪರಿಸ್ಥಿತಿ ಏನಾಗಿರ್ಬೇಡ. ಈ ರೀತಿ ಪರಿಸ್ಥಿತಿ ಸದ್ಯ ಕಾಂಗ್ರೆಸ್ನಲ್ಲಿ ಅಂತ ಅಶೋಕ್ ಹೇಳಿದ್ದಾರೆ. ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಚೇರ್ ಕಿತ್ತಾಟದಲ್ಲಿ ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಹೊಡೆದಾಟ ನಡೀತಾ ಇದೆ, ಬಡದಾಟ ನಡೀತಾ ಇದೆ. ಆ ಚೇರ್ಗಿದ್ದಂತ ಮುಖ್ಯಮಂತ್ರಿ ಚೇರ್ಗಿದ್ದಂತ 4 ಕಾಲುಗಳನ್ನ ಒಬ್ಬೊಬ್ರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್, ಇನ್ನೊಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಪರಮೇಶ್ವರ್, ಇನ್ನೊಂದ್ ಕಡೆ ಜಾರಕಿಹೊಳಿ. ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಇನ್ನ ಸಿಎಂ ಡೀಲ್ ಆದ್ಮೇಲೆ ಡಲ್ ಆಗಿದ್ದಾರೆ ಅಂತ ಹೇಳಿ ಅಶೋಕ್ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಮೊದಲು ನಾನೇ 5 ವರ್ಷ ಮುಖ್ಯಮಂತ್ರಿ ರೀ ಅಂತ ಎಷ್ಟು ಪವರ್ಫುಲ್ ಆಗಿ ಹೇಳ್ತಾ ಇದ್ರು. ಈಗ ಡೀಲ್ ಆದ್ಮೇಲೆ ಡಲ್ ಆಗಿಬಿಟ್ಟಿದ್ದಾರೆ. ಈಗ ಹೈಕಮಾಂಡ್ನ ತೀರ್ಮಾನ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಲ್ಲಿ ಏನೋ ನಡೆದಿದೆ. ಡೀಲ್ ಆದ್ಮೇಲೆ ಸಿದ್ದರಾಮಯ್ಯ ಡಲ್ ಆಗಿದ್ದಾರೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡೀಲ್ ಆದ್ಮೇಲೆ ಡಲ್ ಆಗಿರೋದು, ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ. ಮತ್ತೆ ಅವ್ರು ಏನ್ ಹೇಳಿದ್ರು, ಇಷ್ಟು ದಿನದಿಂದ ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು? 5 ವರ್ಷ ಮುಂದಿನ ಎಲ್ಲ 2 ಬಜೆಟ್ ಅನ್ನು ನಾನೇ ಮಂಡನೆ ಮಾಡ್ತೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದವರು. ಎಂಎಲ್ಎಗಳ ಬೆಂಬಲ ಯಾರಿಗಿದೆಯೋ ಅವರು ಎಂಎಲ್ಎಗಳ ಬೆಂಬಲ. ಡಿಕೆಗೆ ಎಂಎಲ್ಎಗಳ ಬೆಂಬಲನೇ ಇಲ್ಲ, ಯಾರಿದ್ದಾರೆ ಅಂತ ಕೇಳಿದ್ರು. ನಿನ್ನೆ ಏನ್ ಪ್ಲೇಟ್ ಚೇಂಜು? ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು, ಡಿಕೆನೂ ಕೇಳಬೇಕು ಅಂತಾರೆ. ಇವತ್ತು ಹೇಳಿದರೆ ನಾಳೆನೂ ಹೇಳ್ತಾರೆ. ಯಾಕಂದ್ರೆ ಕಾಲ ಹತ್ರ ಬರ್ತಾ ಇದೆ. ಔಟ್ ಗೋಯಿಂಗ್ ಡೀಲ್ ಆದ್ಮೇಲೆ ಡಲ್ ಆಗಿರೋದು, ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ. ಮತ್ತೆ ಅವ್ರು ಏನ್ ಹೇಳಿದ್ರು, ಇಷ್ಟು ದಿನದಿಂದ ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು? 5 ವರ್ಷ ಮುಂದಿನ. ಇನ್ನ ಈ ರೀತಿಯ ಗಲಾಟೆ ಗೊಂದಲಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇನ್ನಷ್ಟು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ.
ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ನಾನು ನಡ್ಕೋಬೇಕು, ಡಿಕೆ ಶಿವಕುಮಾರ್ ನಡ್ಕೋಬೇಕು, ಎಲ್ಲರೂ ನಡ್ಕೋಬೇಕು. ಹೈಕಮಾಂಡ್ನ ಮಾತಿಗೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅನ್ನೋದನ್ನ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ನಾನು ನಡೆದುಕೊಳ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು. ಡಿಕೆ ಶಿವಕುಮಾರ್ ಕೂಡ ಇದನ್ನೇ ಅನುಸರಿಸಬೇಕು. ಹೈಕಮಾಂಡ್ ಮಾತು ಇಬ್ಬರಿಗೂ ಕೂಡ ಅನ್ವಯಿಸುತ್ತೆ ಅಂತ ಪವರ್ ಫೈಟ್ಗೆ ಹೈಕಮಾಂಡ್ನತ್ತ ಕೈ ತೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಹುಲ್ ನಿರ್ಧಾರಕ್ಕೆ ಬದ್ಧ ಅಂತ ಸಂದೇಶ ರವಾನೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಅಂತ ಹೇಳಿದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದರಂತ ಮಾಡ್ತಾರೆ. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಂತೆ ನಮ್ಮಲ್ಲಿ ಹೈಕಮಾಂಡ್ ಇದೆ. ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಬಿಜೆಪಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕುರ್ಚಿಗಿರೋದು 4 ಕಾಲು. ಆ 4 ಕಾಲನ್ನ ಒಬ್ಬೊಬ್ಬರು ಕಿತ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ 1 ಕಾಲಿದೆ, ಡಿಕೆ ಶಿವಕುಮಾರ್ ಅವರ ಹತ್ರ 1 ಕಾಲಿದೆ, ಪರಮೇಶ್ವರ್ ಹತ್ರ 1 ಕಾಲಿದೆ, ಸತೀಶ್ ಜಾರಕಿಹೊಳಿ ಹತ್ರ 1 ಕಾಲಿದೆ. 4 ಕಾಲನ್ನ ಒಬ್ಬೊಬ್ಬರು ಎಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಕುರ್ಚಿ ಪರಿಸ್ಥಿತಿ ಏನಾಗಿರ್ಬೇಡ. ಈ ರೀತಿ ಪರಿಸ್ಥಿತಿ ಸದ್ಯ ಕಾಂಗ್ರೆಸ್ನಲ್ಲಿ ಅಂತ ಅಶೋಕ್ ಹೇಳಿದ್ದಾರೆ. ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಚೇರ್ ಕಿತ್ತಾಟದಲ್ಲಿ ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಹೊಡೆದಾಟ ನಡೀತಾ ಇದೆ, ಬಡದಾಟ ನಡೀತಾ ಇದೆ. ಆ ಚೇರ್ಗಿದ್ದಂತ ಮುಖ್ಯಮಂತ್ರಿ ಚೇರ್ಗಿದ್ದಂತ 4 ಕಾಲುಗಳನ್ನ ಒಬ್ಬೊಬ್ರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್, ಇನ್ನೊಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಪರಮೇಶ್ವರ್, ಇನ್ನೊಂದ್ ಕಡೆ ಜಾರಕಿಹೊಳಿ. ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಇನ್ನ ಸಿಎಂ ಡೀಲ್ ಆದ್ಮೇಲೆ ಡಲ್ ಆಗಿದ್ದಾರೆ ಅಂತ ಹೇಳಿ ಅಶೋಕ್ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಮೊದಲು ನಾನೇ 5 ವರ್ಷ ಮುಖ್ಯಮಂತ್ರಿ ರೀ ಅಂತ ಎಷ್ಟು ಪವರ್ಫುಲ್ ಆಗಿ ಹೇಳ್ತಾ ಇದ್ರು, ಈಗ ಡೀಲ್ ಆದ್ಮೇಲೆ ಡಲ್ ಆಗಿಬಿಟ್ಟಿದ್ದಾರೆ. ಈಗ ಹೈಕಮಾಂಡ್ನ ತೀರ್ಮಾನ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಲ್ಲಿ ಏನೋ ನಡೆದಿದೆ, ಡೀಲ್ ಆದ್ಮೇಲೆ ಸಿದ್ದರಾಮಯ್ಯ ಡಲ್ ಆಗಿದ್ದಾರೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡೀಲ್ ಆದ್ಮೇಲೆ ಡಲ್ ಆಗಿರೋದು, ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ. ಮತ್ತೆ ಅವ್ರು ಏನ್ ಹೇಳಿದ್ರು, ಇಷ್ಟು ದಿನದಿಂದ ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು, 5 ವರ್ಷ ಮುಂದಿನ ಎಲ್ಲ 2 ಬಜೆಟ್ ಅನ್ನು ನಾನೇ ಮಂಡನೆ ಮಾಡ್ತೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದವರು. ಎಂಎಲ್ಎಗಳ ಬೆಂಬಲ ಯಾರಿಗಿದೆಯೋ ಅವರು ಎಂಎಲ್ಎಗಳ ಬೆಂಬಲ, ಡಿಕೆಗೆ ಎಂಎಲ್ಎಗಳ ಬೆಂಬಲನೇ ಇಲ್ಲ, ಯಾರಿದ್ದಾರೆ ಅಂತ ಕೇಳಿದ್ರು. ನಿನ್ನೆ ಏನ್ ಪ್ಲೇಟ್ ಚೇಂಜು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು, ಡಿಕೆನೂ ಕೇಳಬೇಕು ಅಂತಾರೆ. ಇವತ್ತು ಹೇಳಿದರೆ ನಾಳೆನೂ ಹೇಳ್ತಾರೆ. ಯಾಕಂದ್ರೆ ಕಾಲ ಹತ್ರ ಬರ್ತಾ ಇದೆ. ಔಟ್ ಗೋಯಿಂಗ್ ಡೀಲ್ ಆದ್ಮೇಲೆ ಡಲ್ ಆಗಿರೋದು, ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ. ಮತ್ತೆ ಅವ್ರು ಏನ್ ಹೇಳಿದ್ರು, ಇಷ್ಟು ದಿನದಿಂದ ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು, 5 ವರ್ಷ ಮುಂದಿನ